ಹಾಯ್ ಗೈಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರ ಲೈಫಲ್ಲೂ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲೂ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಚೆನ್ನಾಗಿದ್ದೀನಿ ಅಥವಾ ಏನಾದರೂ ಒಳ್ಳೇದಾಗ್ತಿದ್ರೆ ಎಲ್ಲನೂ ಹೇಳಿ ತಿಳಿಸಿ ನನಗೆ. ಆಲ್ಮೋಸ್ಟ್ ಟೈಮ್ ಬಂದು 3:20 ಮಧ್ಯಾಹ್ನ. ನನಗೆ ಆ್ಯಕ್ಚುಲಿ ಮಲ್ಕೊಂಬಿಟ್ಟಿದ್ದೆ. ನಿದ್ದೆ ಫುಲ್ ನಿದ್ದೆ, ಡೀಪ್ ನಿದ್ದೆಗೆ ಹೋಗ್ಬಿಟ್ಟಿದ್ದೆ. ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡು ಏನಾದರೂ ಮಾಡಂತ ಹೇಳಿದ್ರು, ಆಯಿತಾ? ಏನಾದರೂ ಮಾಡಬೇಕಂದ್ರೆ ನಾನು ಬೆಳಿಗ್ಗೆಯಿಂದ ಹೇಳ್ತಿದ್ದೆ, ನಾನು ಪಾಸ್ತಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಸಮಥಿಂಗ್ ಈಸಿ ಆಗಿದೆ ಅದು. ಎಲ್ಲರೂ ಅದೇ ಮಾಡ್ತಿದ್ದಾರೆ, ಎಲ್ಲರೂ ರಿವ್ಯೂ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ. ಸೊ ದಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಈ ಸೈಡ್ ಓಕೆ, ನಾನು ಮಲ್ಕೊಂಬಿಟ್ಟಿದ್ದೀನಿ. ಅವರಿಗೆ ಮಾಡ್ತೀನಿ ಅಂತ ಹೇಳಿ ಈ ಹ್ಯಾಸ್ ಮೀಟಿಂಗ್. ಸೊ ಅವ್ರು ಬಂದು ನನಗೇನು ಎದ್ದೇಳಿಸಿಲ್ಲ. ಇವಾಗ ಸಡನ್ನಾಗಿ ಎಚ್ಚರ ಆಯಿತು. ಏನು ಇವತ್ತು ಇಷ್ಟು ಡೀಪಾಗಿ ನಿದ್ದೆ ಮಾಡ್ತಿದ್ದೀನಲ್ಲ ಅಂದ್ಕೊಂಡೆ. ಬಟ್ ನೈಟ್ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ. ಅದಕ್ಕೆ ಓಕೆ, ಬನ್ನಿ, ಕತೆ ಎಲ್ಲ ಬೇಡ. ಇಟ್ ಟೇಕ್ಸ್ ಓನ್ಲಿ ಫ್ಯೂ ಮಿನಿಟ್ಸ್, ಸ್ವಲ್ಪ ಟೈಮಲ್ಲೇ ಆಗುತ್ತೆ. ಈಸಿ ಪ್ರೊಸೆಸ್ ಇದು. ಆ್ಯಂಡ್ ಗೊತ್ತಿಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತ. ಬಟ್ ಎಲ್ಲರೂ ರಿವ್ಯೂವಲ್ಲಿ ಸಕ್ಕತ್ತಾಗಿದೆ ಅಂತ ಹೇಳಿದರೆ, ನಾನು ರಿವ್ಯೂವಲ್ಲಿ ಹೇಳ್ತೀನಿ ಹೆಂಗಿದೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಮಾಡೋಣ. ಹೇಗೆ ಮಾಡ್ತೀನಿ, ಏನೇನು ಹಾಕ್ತೀನಿ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಅದಕ್ಕೆ ಹೆಂಗೆ ಹಾಕ್ತೀನಿ, ಐ ಹೋಪ್ ನಮ್ಮ ಮನೇಲಿ ಪಾಸ್ತಾ ಇದೆ ಅನಿಸುತ್ತೆ. ಇದನ್ನೆಲ್ಲ ಗೊತ್ತಿಲ್ಲ, ನೋಡಿಲ್ಲ. ಬಟ್ ಇದೆ ಅನಿಸುತ್ತೆ, ನೋಡೋಣ. ಐತೆ ಅಂದರೆ ಮಾಡೋಣ. ಬನ್ನಿ, ಹೋಗಿ ಮಾಡಿ ಟೇಸ್ಟ್ ಹೇಳ್ತೀನಿ ಚೆನ್ನಾಗಿದೆನಾ ಇಲ್ವೋ ಅಂತ. ಹಂಗೆ ಇನ್ನೂ ಸ್ವಲ್ಪ ನಿದ್ದೆ ಬರ್ತಿದೆ. ಆದ್ರೂ ಪಾಸ್ತಾ ತಿನ್ಬೇಕಂದ್ರೆ ಐ ಬಿ ಲೈಕ್ ನಡಿ, ರೆಡಿ, ಐ ಆಮ್ ರೆಡಿ ಅನ್ನೋ ಥರ ಇರ್ತೀನಿ. ಐ ಲವ್ ಪಾಸ್ತಾ, ಬಟ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಗೋಧಿದಾದರೆ ಓಕೆ, ಮೈದಾದಾದರೆ ಇಟ್ಸ್ ನಾಟ್ ಗುಡ್. ಓಕೆ ಓಕೆ ಸ್ವಲ್ಪ ಜೋರಾಗಿ ಮಾತಾಡೋಣ, ಸೊ ದಟ್ ಎಲ್ರಿಗೂ ಕೇಳುತ್ತೆ ಅಂತ. ಇಗ್ನೋರ್ ಬ್ಯಾಕ್ಗ್ರೌಂಡ್ ನನ್ನ ಅಷ್ಟೇ ನೋಡಿ, ಆಯಿತಾ? ಇದರಲ್ಲಿ ಫಸ್ಟ್ ಥಿಂಗ್ ಇದಕ್ಕೆ ಏನೇನು ಬೇಕಂತ ಹೇಳ್ಬಿಡ್ತೀನಿ. ಫಸ್ಟ್ ಒಂದು ಪ್ಯಾನ್ ಬೇಕು. ಪ್ಯಾನ್ ಹಾಕಿ ಇಷ್ಟು ಚಿಕ್ಕದು ತೊಗೊಂಡಿನಿ ಅಂದರೆ ನಾವಿಬ್ಬರೇ ತಿನ್ನೋದು. ಆ್ಯಂಡ್ ಆಲ್ಸೋ ಸ್ವಲ್ಪ ತಿಂತೀವಿ. ಸೊ ದಟ್ ಸ್ವಲ್ಪ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ 1 ಆನಿಯನ್, 1 ಟೊಮ್ಯಾಟೊ. ನಿಮ್ಮ ಹತ್ರ ಚೀಸ್ ಇದ್ದರೆ ಚೀಸ್, ಅದು ಎಕ್ಸ್ಟ್ರಾ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ನಿಮಗೆ ಚೀಸ್ ಇಷ್ಟ ಅಂದರೆ ಅಷ್ಟೇ ಹಾಕ್ಕೊಳ್ಳಿ. ನಂಗೆ ಇಷ್ಟ ತುಂಬ, ಅದಕ್ಕೆ ಹಾಕ್ಕೋತೀನಿ. ರೆಕಾರ್ಡ್ ಆಗ್ತಿದೆನಾ? ಅದಕ್ಕೆ ನಾನು ಸುಮ್ಮನೆ ಮಾತಾಡ್ತಿದ್ದೀನಾ? ಆಗ್ತಿದೆ. ಓಕೆ, ಪನ್ನೀರ್ ಬೇಕು, ಸ್ವಲ್ಪ ಹಾಲು, ಆಮೇಲೆ ಗಾರ್ಲಿಕ್ ಇಷ್ಟ ಇದ್ದರೆ, ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಆಮೇಲೆ ಏನು ಬೇಕು? ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಬೇಕು. 2 ಸಾಕು. ಆ್ಯಂಡ್ ನಿಮಗೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್, ಇದು ಆಪ್ಷನಲ್. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು. ನಂಗೆ ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಕಂಪ್ಲೇಟ್ಸ್, ನಿಮಗೆ ವೆಜಿಟೇಬಲ್ಸ್ ಯಾವುದಾದ್ರೂ ಬೇಕಿದ್ರು ಹಾಕ್ಕೋಬೋದು, ಅದು ನಿಮಗೆ. ಬಟ್ ಈಸಿಯಾಗಿ ಸಿಗೋದು ಟೊಮ್ಯಾಟೊ ಆ್ಯಂಡ್ ಆನಿಯನ್. ಎವ್ರಿ ಡೇ ಮನೇಲಿ ಇರುತ್ತಲ್ಲ, ಅದಕ್ಕೆ ಅದಷ್ಟೇ ಹಾಕಿದ್ರೆ. ನಮ್ಮ ಮನೇಲಿ ಇನ್ನೊಂದು ಯಾವುದೋ ವೆಜಿಟೇಬಲ್ ಗ್ರೀನ್ ಕಲರ್ ಹಾಕ್ತಾರಲ್ಲ, ಅದಕ್ಕೆ ಐ ಫರ್ಗಾಟ್ ದಟ್ ವೆಜಿಟೇಬಲ್. ಏನೋ ಹೇಳ್ತಾರದಕ್ಕೂ ನೆನಪಿಲ್ಲ ನನಗೆ. ಅದಿದೆ ನಮ್ಮ ಮನೆಯಲ್ಲಿ, ಬಟ್ ಅದು ಗ್ರೀನ್, ರೆಡ್, ಯೆಲ್ಲೋ ಆ ಕಲರಲ್ಲೆಲ್ಲ ಇರುತ್ತಲ್ಲ, ಅದಕ್ಕೆ ನಂತರ ನನಗೆ ವೆಜಿಟೇಬಲ್ ನೇಮೂ ಬರಲ್ಲ, ಏನೂ ಬರಲ್ಲ ನೆನಪಿಗೆ. ಓಕೆ, ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಮರ್ತಿದ್ದೀನಿ, ಪಾಸ್ತಾ ಇದನ್ನೆಲ್ಲೋ ನೋಡೇ ಇಲ್ಲ. ಸುಮ್ಮನೆ ಇದಿಷ್ಟು ಬೇಕಂತ ಬಿಟ್ಟೆ. ಎಕ್ಸ್ಪೈರಿ ಆಗಿಲ್ಲ ನಮ್ಮದು.
ನಿಮಗೆ ಯಾವ ಥರ ಪಾಸ್ತಾ ಬೇಕೋ ಆ ಥರ ಪಾಸ್ತಾ ಹಾಕೋಬೋದು. ನಮ್ಮ ಮನೇಲಿ ಇದೆ ಹಾಕ್ಕೊಡ್ತೀನಿ. ಐ ಟೇಕ್ ದಿಸ್ ಮಚ್ ಓನ್ಲಿ, ಯಾಕಂದರೆ ನಮಗೆ ಇಷ್ಟ ಇಲ್ಲ ತಿನ್ನೋದು. ಸ್ವಲ್ಪ ತಗೊಳ್ಳೋಣ. ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್, ದಿಸ್ ಒನ್ ಈಸ್ ನಾಟ್ ಗುಡ್ ಆ್ಯಕ್ಚುಲಿ. ಇದು ಇಲ್ಲ, ಇದು ಆ್ಯಕ್ಚುಲಿ ವೀಟ್, ಇಟ್ಸ್ ಆ್ಯಕ್ಚುಲಿ ಗುಡ್. ಇದು ಗುಡ್. ಮೈದಾದ ಆ್ಯಕ್ಚುಲಿ ಚೆನ್ನಾಗಿರಲ್ಲ. ಇಷ್ಟು ತೊಗೊಳ್ಳೋಣ. ಆ್ಯಂಡ್ ಆನಿಯನ್ ಮತ್ತು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಐ ಶೋ ಯು ಯಾವ್ದು ವೆಜಿಟೇಬಲ್ ಅಂತ. ಈ ವೆಜಿಟೇಬಲ್ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಇಷ್ಟ. ಇದನ್ನು ಆ್ಯಡ್ ಮಾಡಂತ ಹೇಳಿದ್ರು. ಇದ್ರ ನೇಮ್ ಕೇಳ್ಕೊಂಬಂದೆ. ಇದನ್ನು ಕ್ಯಾಪ್ಸಿಕಮ್ ಅಂತ ಹೇಳ್ತಾರೆ, ನನಗೆ ಮರ್ತೋಗಿತ್ತು. ಇದು ನಂಗೆ ಇಷ್ಟ ಆಗಲ್ಲ, ಸೊ ನಾನು ಹಾಕಲ್ಲ ಇದನ್ನು. ಈ ಥರ ಮೆಣಸಿನ್ಕಾಯಿನ ನೀರಲ್ಲಿ ಹಾಕ್ಕೊಂಡ್ರೆ ಬೆಟರ್, ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ಅಷ್ಟೇ. ಹಾಗೇನೂ ಹಾಕ್ಬೋದು. ಓಕೆ, ಇದೆರಡು ಕಟ್ ಮಾಡ್ಕೊಂಬಿಡೋಣ. ಏನೋ ನನ್ನ ಫೇಸ್ ಕಾಣಿಸ್ತಿಲ್ಲ ಅಂತ, ಯಾಕಂದರೆ ಇದು ಕಟ್ ಮಾಡೋಕ್ಕೆ ತೋರಿಸ್ಬೇಕಲ್ಲ, ಅದಕ್ಕೆ. ಯಾಕಂದರೆ ನಂಗೆ ಕಟ್ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ಬೇಕು ಅಂತ. ವಾಶ್ ಮಾಡ್ಕೊಳ್ಳೋಣ. ಈ ಥರ ಕಾಣಿಸ್ತಿದೆ. ಹೀಗೆ ಬಿಡಬಾರ್ದು, ಇದಕ್ಕೆ ನೀರು ಹಾಕಬೇಕು. ಸಾಕು, ಇಷ್ಟು. ಪಾಸ್ತಾ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಆಮೇಲೆ ನಾವು ಪನ್ನೀರ್ ಪೇಸ್ಟ್ ಹಾಕೋದ್ರಿಂದ ಇಟ್ಸ್ ಆ್ಯಕ್ಚುಲಿ ಹೈ ಪ್ರೋಟೀನ್ ಪಾಸ್ತಾ. ಏನಷ್ಟು ಬೈ ಬ್ರೋ. ಐ ವಿಲ್ ಟೇಕ್ ದಿಸ್ ಮಚ್. ಯಾಕಂದರೆ ಅಷ್ಟು ಪಾಸ್ತಾಕ್ಕೆ ತುಂಬ ಇದಾಗ್ಬಿಡುತ್ತೆ. ಇಷ್ಟು. ಸ್ವಲ್ಪ ಹಾಲು ಹಾಕ್ಕೊಂಡು ಪೇಸ್ಟ್ ಆಗಲಿಕ್ಕಷ್ಟೆ ಸಾಕು. ಮೆಣಸಿನಕಾಯಿ 2 ಆ್ಯಂಡ್ ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕೋತೀನಿ, ಯಾಕಂದರೆ ನನಗೂ ನನ್ನ ಹಸ್ಬೆಂಡಿಗೂ ಇಬ್ಬರಿಗೂ ಇಷ್ಟ ಆಗುತ್ತೆ ಗಾರ್ಲಿಕ್. ಅದಕ್ಕೆ ನೆನಪೇ ಆಗ್ತಿಲ್ಲ ನೇಮದು. ಆಮೇಲೆ ಅದು ಹಾಕಿಲ್ಲ, ನಂಗೆ ಇಷ್ಟ ಆಗಲ್ಲ ಅಂತ ಹಾಕಿಲ್ಲ. ಹ್ಞೂ, ಈ ಥರ ಆ್ಯಕ್ಚುಲಿ ಇನ್ನೂ ನೀಟಾಗಿ ಕನ್ಸಿಸ್ಟೆನ್ಸಿ ಬರೋಂಗೆ ಮಾಡ್ಕೋಬೇಕು. ನಾನು ನಡೆಯುತ್ತೆ ಈ ಥರ. ಇನ್ನೂ ನೀಟಾಗಿ ಬಾಯ್ಲ್ ಆಗಬೇಕು, ಫುಲ್ಲು ನೀಟಾಗಿ. ನೆಕ್ಸ್ಟ್ ಇದಕ್ಕೆ ಹಾಕೊಂಡ್ಬಿಡೋಣ. ಸೊ ದಟ್ ಇದು ಸ್ವಲ್ಪ ಹಸಿ ಇರೋದೆಲ್ಲ ಬಾಯ್ಲ್ ಆಗಿಬಿಡುತ್ತೆ ಚೆನ್ನಾಗಿ ಇದ್ರ ಜೊತೆ ಅಷ್ಟೇ. ನಾನು ಒಂದು ಇಂಗ್ರೀಡಿಯೆಂಟೇ ಮರ್ತ್ಬಿಟ್ಟಿದ್ದೀನಿ. ಏನು ಹೇಳ್ರಿ? ಸಾಲ್ಟ್. ಅದಕ್ಕೆ ನನ್ನ ಪಾಸ್ತಾ ಇಷ್ಟೊತ್ತಾದರೂ ಸ್ವಲ್ಪ ಚೆನ್ನಾಗಿ ಇದು ಆಗಿಲ್ಲ, ಬೆಂದಿಲ್ಲ. ಮುಂಚೆನೇ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂತ ಮಾಡಿದ್ರೆ ಹಿಂಗೆ ಏನಾದರೂ ಒಂದು ಮರ್ತ್ಬಿಟ್ಟಿರ್ತೀನಿ. ಇವಾಗ ಗೊತ್ತಿಲ್ಲ ಹೆಂಗೆ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ಸ್ಟಾರ್ಟಿಂಗಿಗೆ ಉಪ್ಪು ಹಾಕ್ಬಿಟ್ಟಿದ್ರೆ ಚೆಂದ ಬರ್ತಿತ್ತು ಬಾಯ್ಲ್ ಆಗುವಾಗ. ನಾವು ಉಪ್ಪೆಲ್ಲ ಹಿಡ್ಕೊಳ್ಳೋದು ಪಾಸ್ತಾ.
ಪರವಾಗಿಲ್ಲ, ಒಂದು ಸ್ವಲ್ಪ ಬಾಯ್ಲ್ ಆಗಬೇಕಷ್ಟೆ. ಡೆಫಿನೆಟ್ಲಿ ಹೇಳ್ತೀನಿ, ಇದು ನನ್ನ ಗಂಡಂಗೆ ಇಷ್ಟ ಆಗಲ್ಲ. ಬಿಕಾಸ್ ನನಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ವಿ ಹ್ಯಾವ್ ಟೋಟಲಿ ಡಿಫ್ರೆಂಟ್ ಚಾಯ್ಸಸ್ ಇನ್ ಫುಡ್, ಎವ್ರಿಥಿಂಗ್. ನಮಗೆಲ್ಲನೂ ನನಗೇನು ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೇನು ಇಷ್ಟ ಆಗುತ್ತೆ ನನಗೆ ಇಷ್ಟ. ಫುಡ್ಡಲ್ಲಿ ಅಂತಲ್ಲ ಎಲ್ಲದ್ರಲ್ಲೂ ಅಷ್ಟೇ, ಎಲ್ಲದರಲ್ಲೂ ಇನ್ಕ್ಲೂಡಿಂಗ್ ಕ್ಲೋತ್ಸ್, ಎವ್ರಿಥಿಂಗ್. ಅದಕ್ಕೆ ಅವ್ರವ್ರ ಚಾಯ್ಸ್ ಅಂತ ಬಿಟ್ಕೊಳ್ಬೇಕು. 3 ಮಿನಿಟ್ಸ್ ಆಗ್ಬಿಡುತ್ತೆ. ಇಟ್ ಟುಕ್ ಲಿಟಲ್ 30 ಮಿನಿಟ್ಸ್. ನಾನೇ ತಪ್ಪು ಮಾಡಿದ್ದು, ಫಸ್ಟ್ ಸಾಲ್ಟ್ ಹಾಕ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಬಾಯ್ಲ್ ಆಗಿಬಿಟ್ಟಿರ್ತಿತ್ತು. ಬಟ್ ಮೈ ಸ್ಕಿನ್ ಇವಾಗೆಲ್ಲ ಬಿಟ್ಟಿದ್ದೀನಿ ನಾನು, ಹೊರಗಡೆ ಎವ್ರಿಥಿಂಗ್ ಬಿಟ್ಟಿದ್ದೀನಿ. ಅಂದರೆ ಶುಗರ್ ಮಾತ್ರ ಸ್ವಲ್ಪ ತಿಂತೀನಿ, ಯಾಕಂದರೆ ನನಗೆ ಐ ಕಾಂಟ್ ಕಟ್ ಶುಗರ್. ಯಾಕಂದರೆ ಕಾಫಿ ನನಗೆ ಒನ್ ಡೇಗೆ ಅಟ್ಲೀಸ್ಟ್ ಒನ್ ಕಾಫಿ ಅಂದರೂ ಬೇಕೇ ಬೇಕು. ಸೊ ಆ್ಯಕ್ಚುಲಿ ದಿಸ್ ಈಸ್ ದಿ ಫೈನಲ್ ಬೈಟ್. ಇದ್ರ ಮೇಲೆ ನಾನು ಚೆನ್ನಾಗಿದ್ರು ಇದೇ ತಿಂತೀನಿ, ಚೆನ್ನಾಗಿಲ್ಲ ಅಂದರೂ ಇದೇ ತಿಂತೀನಿ. ನಂಗೆ ಓಕೆ ಅಷ್ಟೇನು ಚೆನ್ನಾಗಿಲ್ಲ. ಬಿಕಾಸ್ ಪನ್ನೀರ್ ಅಷ್ಟು ಪಾಸ್ತಾ ಜೊತೆ ಪನ್ನೀರ್ ಅಷ್ಟು ನನಗೆ ಫ್ಲೇವರ್ ಅನ್ಸಲ್ಲ. ಇಫ್ ಈ ಸೇಸ್ ಚೆನ್ನಾಗೈತೆ ಅಂತ ಇನ್ನು ಸ್ವಲ್ಪ ಹಾಕೋಣ.